ಹಲೋ ನಮಸ್ತೆ. ಇವತ್ತು ನಾನು ಓರಿಯೋ ಬಿಸ್ಕೆಟ್ಸಿಂದ ಕೇಕ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದಂದರೆ, ನಾನಿಲ್ಲಿ 3 ಓರಿಯೋ ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಅದರೊಳಗಡೆ ಇರೋ ಬಿಸ್ಕೆಟ್ನ ಕ್ರೀಮ್ ಇರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಓರಿಯೋ ಬಿಸ್ಕೆಟ್ ಸಪ್ರೇಟು, ಕ್ರೀಮ್ ಸಪ್ರೇಟು, ಅದನ್ನು ಎತ್ತಿಟ್ಕೊಳ್ಳಿ ಪಕ್ಕದಲ್ಲಿ. ನೆಕ್ಸ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ, ಪೌಡರ್ ರೀತಿ ಮಾಡ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ನೆಸೆಸಿಟಿ ಇಲ್ಲ, ಸ್ವಲ್ಪ ತರಿಯಾಗೇ ಇರಲಿ ಸಾಕು. ನಾನು ಇದನ್ನು 2 ಟೈಮ್ಸ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಓರಿಯೋ ಬಿಸ್ಕೆಟ್ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಒಂದು ಸತಿ ಲಾಸ್ಟಲ್ಲಿ ಹೇಳ್ತೀನಿ ಯಾವ ರೀತಿ ಬಂತು ಅಂತ ಮಾಡಿ ನೋಡಿ. ಇವಾಗ ಇದು ಪೌಡ್ರ್ ಆಗಿದೆ. ಈ ರೀತಿ ಪೌಡ್ರ್ ಆದರೆ ಸಾಕು. ಇದಕ್ಕೆ ನಾನು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ. ಇದೇ ಪೌಡ್ರಿಗೆ ನಾನು ಬೇಕಿಂಗ್ ಸೋಡಾ ಹಾಕ್ಕೋತಾ ಇದ್ದೀನಿ 1/4 ಸ್ಪೂನು. ನೆಕ್ಸ್ಟು ಒಂದು 1/4 ಕಪ್ ಆಗೋಷ್ಟು ಶುಗರ್ ಹಾಕ್ಕೋತಾ ಇದ್ದೀನಿ. ಪೌಡ್ರೇನೂ ಮಾಡಿಲ್ಲ, ಹಾಗೆ ಹಾಕ್ಕೋತಿದ್ದೀನಿ. ಮತ್ತು ಮಿಕ್ಸ್ ಮಾಡೋಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಇದನ್ನು ಫುಲ್ಲು ಕ್ರೀಮಿ ಟೆಕ್ಸ್ಚರ್ ಥರ ನಾವು ಫುಲ್ಲು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ಸ್ಮೂತಾಗಿ ಕ್ರೀಮಿ ಟೆಕ್ಸ್ಚರ್ ಥರ ಬರಬೇಕು ನೋಡಿ. ಈ ರೀತಿ ಇದ್ದರೆ ಸಾಕಾಗುತ್ತೆ. ಮತ್ತು ಯಾವುದೇ ರೀತಿ ಗಂಟಿರಬಾರ್ದು, ಎಲ್ಲ ಕ್ಲಿಯರಾಗಿ ಮಿಕ್ಸ್ ಕೊಡಿ ನೋಡಿ. ಟೆಕ್ಸ್ಚರ್ ಈ ರೀತಿ ಬರಬೇಕಾಗತ್ತೆ. ನೆಕ್ಸ್ಟು ಕೇಕ್ನ ಬಂದುಬಿಟ್ಟು ಒಂದು ಪ್ಯಾನಲ್ಲಿ ನೀಟಾಗಿ ಗ್ರೀಸ್ ಎಲ್ಲ ಮಾಡಿಕೊಂಡು ಒಂದು ಬಟರ್ ಪೇಪರ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮೋಲ್ಡು, ಅದರೊಳಗಡೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3 ಟೈಮ್ಸ್ ಇದನ್ನು ಟ್ಯಾಪ್ ಮಾಡಿ ಇದನ್ನು ಸ್ಟೀಮಲ್ಲಿ 45 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕಾಗತ್ತೆ. ನಾನಿಲ್ಲಿ ಪ್ಯಾನಲ್ಲಿ ಬಾಯ್ಲ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ 10 ಮಿನಿಟ್ಸ್ ಇದನ್ನು ಹೀಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು 45 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ನೆಕ್ಸ್ಟು ಇಲ್ಲಿ ಕ್ರೀಮ್ ರೆಡಿ ಮಾಡ್ಕೊಬೇಕಲ್ಲ, ನಾವು ಆಲ್ರೆಡಿ ಕ್ರೀಮ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ನಾನಿಲ್ಲಿ 1 ಸ್ಪೂನ್ ಹನಿ, 2 ಸ್ಪೂನ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ ಕ್ರೀಮ್ನ ಟೆಕ್ಸ್ಚರ್ ರೀತಿ ತರಲಿಕ್ಕೆ. ನೀವು ಬೇಕಾದ್ರೆ 3 ಸ್ಪೂನು ಹನಿನೇ ಹಾಕ್ಕೊಂಡು ಕ್ರೀಮ್ ಥರ ಟೆಕ್ಸ್ಚರ್ ರೀತಿ ತೊಗೊಂಬರ್ಬೋದು, ಅವಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸ್ವೀಟ್ ಕಮ್ಮಿ, ಅದಕ್ಕೋಸ್ಕರ ನಾನು ಮಿಲ್ಕು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು 1-2 ರೌಂಡ್ ಗ್ರೈಂಡ್ ಮಾಡಿಕೊಂಡ್ರು ಟೆಕ್ಸ್ಚರ್ ಬರುತ್ತೆ. ನೆಕ್ಸ್ಟು ಇಲ್ಲಿ ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ, ಡಾರ್ಕ್ ಚಾಕ್ಲೇಟ್. ನೀವು ಯಾವ್ದು ಬೇಕಾದರೂ ತೊಗೊಬೋದು. ಇದನ್ನು ಸ್ವಲ್ಪ ಡೆಕೋರೇಷನ್ಗೆ ತುರಿದಿಟ್ಕೊಳ್ಳಿ ಸಪ್ರೇಟಾಗೆ ನೋಡಿ. ಅಷ್ಟರಲ್ಲಿ ನಮ್ಮದಿಲ್ಲಿ ಕೇಕ್ ಆಲ್ರೆಡಿ ರೆಡಿ ಇದೆ. ಬೆಂದಿರೋದು ನಿಮಗೆ ಗೊತ್ತಾಗುತ್ತೆ. ಒಂದು ಸ್ಪೂನಲ್ಲೋ ಯಾವುದ್ರಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ಯಾಪ್ ಮಾಡಿ ಅದಕ್ಕೆ ಹಾಕಿರೋ ನಾವು ಬಟರ್ ಪೇಪರ್ನ ರಿಮೂವ್ ಮಾಡ್ಕೊಳ್ಳಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೆಕ್ಸ್ಟು ಬಟರ್ ಪೇಪರ್ನ ರಿಮೂವ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ, ಆರಬೇಕಿದು. ನಾನು ಸ್ವಲ್ಪ ಬಿಸಿಲೇ ಮಾಡ್ಕೊತಾ ಇದ್ದೆ. ಬಿಸಿಲೇನಾದರೂ ಮಾಡ್ಕೊಳಕ್ಕೋದ್ರೆ ಕ್ರ್ಯಾಕ್ ಬರುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಾದಮೇಲೆ ನೀವು ಮಾಡೋದ್ರಿಂದ ನಿಮಗೆ ಕ್ರ್ಯಾಕ್ ಬರಲ್ಲ. ನಾವೇನು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಕೂಡ ಕೇಕ್ ಮೇಲೆ ಫುಲ್ಲು ಡಿಪ್ ಆಗೋ ರೇಂಜಲ್ಲಿ ನೀವು ಕೇಕ್ನ ಮೆಲ್ಟ್ ಮಾಡಿ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು ಸ್ಪೂನ್ ಹೆಲ್ಪಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಯಾಕೆಂದರೆ ಚಾಕ್ಲೇಟ್ ಸ್ವಲ್ಪ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ. ನೆಕ್ಸ್ಟು ಇದ್ರ ಮೇಲೆ ನಾನು ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಡೆಕೋರೇಷನ್ಗೆ. ಬಟ್ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಕೇಕ್ ತುಂಬ ಸ್ವೀಟ್ ಇರಲ್ಲ, ಏನಿಲ್ಲ, ಲೈಟಾಗಿರುತ್ತೆ. ನಿಮ್ಗೆ ಸ್ವೀಟ್ಸ್ಗಳು ಬೇಕಂದರೆ ಶುಗರ್ನ ಸ್ವಲ್ಪ ಪ್ಲಸ್ಸಾಗಿ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಕೋಕೋ ಪೌಡರ್ನ ಒಂದು ಫಿಲ್ಟರ್ ಹೆಲ್ಪಿಂದ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ನಾವೇನು ತುರಿದಿಟ್ಕೊಂಡಿದ್ವಿ ಚಾಕ್ಲೇಟು ಅದನ್ನು ಸುತ್ತ ಡೆಕೋರೇಟ್ ಮಾಡಿಕೊಂಡು ಒಂದು 10 ಮಿನಿಟ್ಸು ಇಲ್ಲ 15 ಮಿನಿಟ್ಸು ಫ್ರಿಜ್ಜಲ್ಲಿ ಫ್ರೀಸ್ ಮಾಡೋಕ್ಕೆ ಇಟ್ಬಿಡಿ. ಯಾಕೆಂದರೆ ಅದು ಸ್ವಲ್ಪ ಸೆಟ್ ಆಗಬೇಕಲ್ವಾ. ಸೆಟ್ ಆದಮೇಲೆ ಈ ರೀತಿ ಇರುತ್ತೆ ನೋಡಿ. ಈಗ ಆಲ್ರೆಡಿ ಇದು ಸೆಟ್ ಆಗಿದೆ, ಕಟ್ ಮಾಡ್ತಿದ್ದೀನಲ್ಲ, ಸೆಟ್ ಆಗಿದೆ. ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ. ನಮ್ಮ ಮನೇಲಿ ಅದನ್ನು ಕಟ್ ಮಾಡಾದ್ಮೇಲೆ ನೀಟಾಗಿ ಫೋಟೋಸ್ ತಕ್ಕೊಳ್ಳೋಕೆ ಮಕ್ಕಳು ಬಿಡನೇ ಇಲ್ಲ. ಅಷ್ಟರಲ್ಲಿ ಆಲ್ರೆಡಿ ಖಾಲಿನೇ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಫೋಟೋಸ್ ಏನೋ ನಾನು ಎಕ್ಸ್ಟ್ರಾ ತೆಗಿನಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೊಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.